Good morning, students. As it is intimated to you all people since last week that we are going to start the session of micro teaching, and already in the previous classes of our college, you might have understood about some of the concept of what is micro teaching, what are the components of micro teaching, why micro teaching is important. Okay, what is the cycle of micro teaching? Okay, why do we people, especially student teacher, need to practice micro teaching as far the training is considered in the previous classes. So today I'm going to discuss about the first and very important skill of micro teaching. So as you know that there are a number of skills which are supposed to be practiced, which are supposed to be understood as per development of effectiveness in the classroom condition is considered, especially for teaching condition is considered. So in the today's class, we are going to learn about one of the important and fundamental skills of all the rest of the skill, that is none other than skill of introducing a lesson. ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮಗೆ ಈಗಾಗಲೇ ನಮ್ಮ ಕಾಲೇಜಿನಿಂದ ತಿಳಿಸಿದ ಹಾಗೆ ಈ ಒಂದಿನಿಂದ ನಾವು ಸೂಕ್ಷ್ಮ ಬೋಧನಾ ಕೌಶಲ್ಯಗಳ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಇಲ್ಲಿವರೆಗೆ ನೀವು ಕಳೆದ ಅವಧಿಯಲ್ಲಿ ನಮ್ಮ ಕಾಲೇಜಿನಿಂದ ನಡೆದಂತಹ ಆನ್ಲೈನ್ ಕ್ಲಾಸ್ಗಳಲ್ಲಿ ಸೂಕ್ಷ್ಮ ಬೋಧನೆ ಅಂದ್ರೆ ಏನು, ಅದರ ಮಹತ್ವ, ಅದಕ್ಕೆ ಸಂಬಂಧಪಟ್ಟಂತ ವ್ಯಾಖ್ಯೆಗಳು, ಅದರ ಒಂದು ಸೈಕಲ್, ಅದರ ಚಕ್ರ ಏನಿದೆ, ಸೂಕ್ಷ್ಮ ಬೋಧನಾ ಚಕ್ರ, ಅದರಲ್ಲಿ ಬೋಧನೆ ಅಂದ್ರೆ ಏನು, ಯೋಜನೆ ಅಂದ್ರೆ ಏನು, ಬೋಧನೆ ಅಂದ್ರೆ ಏನು, ಪುಷ್ಟೀಕರಣ ಅಂದ್ರೆ ಏನು, ಪುನರ್ಯೋಜನೆ, ಪುನರ್ಬೋಧನೆ, ಪುನರ್ ಪುಷ್ಟೀಕರಣ ಅಂದ್ರೆ ಏನು, ಅದರಲ್ಲಿರುವಂತಹ ಘಟಕಾಂಶಗಳೇನು, ಶಿಕ್ಷಕರ ಪಾತ್ರ ಏನಿರ್ತದ, ಯಾವೆಲ್ಲ ಕಾರಣಕ್ಕಾಗಿ ನಾವು ಸೂಕ್ಷ್ಮ ಬೋಧನೆಯನ್ನ ಪರಿಚಯ ಮಾಡಿಕೊಳ್ಬೇಕು ಅಥವಾ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿ ಹೇಳಲಾಗಿದೆ. ಸೊ ಅದರಲ್ಲಿ ಬರುವಂತಹ ಸೂಕ್ಷ್ಮ ಬೋಧನಾ ಕೌಶಲ್ಯಗಳನ್ನ ಬಹಳಷ್ಟು ವೈವಿಧ್ಯಮಯವಾಗಿ ನಾವು ಅಧ್ಯಯನ ಮಾಡ್ಲಿಕ್ಕೆ ಸುಲಭ ಸಾಧ್ಯವಾಗಿ ಬಹಳಷ್ಟು ಬೇರೆ ಬೇರೆ ಹಂತಗಳಲ್ಲಿ ಅವನ್ನು ಕಲಿತಾ ಹೋಗ್ತೀವಿ. ಅವುಗಳಲ್ಲಿ ಹಲವಾರು ಕೌಶಲ್ಯಗಳು ಬರ್ತವೆ. ಆ ಎಲ್ಲಾ ಕೌಶಲ್ಯಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಮೂಲಭೂತವಾದಂತಹ ಕೌಶಲ್ಯ ಅಂತಂದ್ರೆ ಅದು ಪಾಠವನ್ನ ಪರಿಚಯಿಸುವ ಕೌಶಲ್ಯ. ಕನ್ನಡದಲ್ಲಿ ಅದಕ್ಕೆ ಪಾಠವನ್ನ ಪರಿಚಯಿಸುವ ಕೌಶಲ್ಯ ಅಥವಾ ಪಾಠವನ್ನ ಪ್ರಸ್ತಾವಿಸುವ ಕೌಶಲ್ಯ. ಅಂದ್ರೆ ಪಾಠಕ್ಕೆ ಒಂದು ಪ್ರಸ್ತಾವನೆ ನೀಡುವಂಥದ್ದು, ಪಾಠಕ್ಕೆ ಒಂದು ಶೀರ್ಷಿಕೆ ನೀಡುವಂಥದ್ದು, ಪಾಠವನ್ನ ವಿದ್ಯಾರ್ಥಿಗಳಿಗೆ ಪರಿಚಯಿಸುವಂತ ಒಂದು ಕಾರ್ಯಕ್ರಮ. ಆ ಒಂದು ಕೌಶಲ್ಯವನ್ನ ಯಾವ ರೀತಿಯಾಗಿ ನಾವು ಅಳವಡಿಸಿಕೊಳ್ಬೇಕು, ಹೇಗೆಲ್ಲ ಒಂದು ಪಾಠವನ್ನ ಆಸಕ್ತಿದಾಯಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು, ವಿದ್ಯಾರ್ಥಿಗಳ ಆಸಕ್ತಿ ಅವಧಾನವನ್ನ ಸೆಳೆಯುತ್ತಾ ಪಾಠದ ಕಡೆಗೆ ಎಲ್ಲರ ಗಮನವನ್ನ ಆಕರ್ಷಿಸುತ್ತಾ, ಶಿಕ್ಷಕನಾದವನು ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸಿಕೊಳ್ಳುತ್ತಾ, ಸೂಕ್ತವಾದಂತಹ ಸಾಧನ ಮಾಧ್ಯಮಗಳನ್ನ ಬಳಸಿಕೊಳ್ಳುತ್ತಾ, ವಿದ್ಯಾರ್ಥಿಗಳನ್ನ ಪಾಠದ ಶೀರ್ಷಿಕೆ ತರುವವರೆಗೆ ಆಕರ್ಷಿಸಿ ಅವರನ್ನ ಬೇರೆ ಬೇರೆ ಕಡೆ ಗಮನ ಹೋದಂತಹ ವಿದ್ಯಾರ್ಥಿಗಳ ಗಮನವನ್ನ ಪಾಠದ ಕಡೆಗೆ ತರುವಂತಹ ಒಂದು ಪ್ರಯತ್ನದಲ್ಲಿ ಪಾಠವನ್ನ ಪ್ರಸ್ತಾಪಿಸುವ, ಪಾಠವನ್ನ ಪರಿಚಯಿಸುವ ಕೌಶಲ್ಯ ಅತ್ಯಂತ ಪ್ರಮುಖವಾದಂತಹ ಘಟ್ಟ, ಅತ್ಯಂತ ಪ್ರಮುಖವಾದಂತಹ ಕೌಶಲ್ಯ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಏನಿದು ಪಾಠವನ್ನ ಪರಿಚಯಿಸುವುದು ಅಂದ್ರೆ? ಪ್ರತಿ ಹಂತದಲ್ಲಿ ನಾವು ಈ ಕೌಶಲ್ಯಗಳನ್ನ ಬಳಸಿ ನೋಡಿ, ನಾವು ಸೂಕ್ಷ್ಮ ಬೋಧನೆಯನ್ನ ಅತ್ಯಂತ ಪ್ರಮುಖವಾದಂತಹ ಶಿಕ್ಷಕ ತರಬೇತಿ ವ್ಯವಸ್ಥೆಯಲ್ಲಿನೇ ಶಿಕ್ಷಕ ಬೋಧನಾ ಪ್ರವೃತ್ತಿಯ ವಿವಿಧ ಆಯಾಮಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಘಟ್ಟ, ಪ್ರಮುಖವಾದಂತಹ ತರಬೇತಿ ತಂತ್ರ ಅಂತ ನಾವು ಕರೆಯುತ್ತಿದ್ರೆ ಅದು ಸೂಕ್ಷ್ಮ ಬೋಧನೆ. ಸೂಕ್ಷ್ಮ ಬೋಧನೆಯ ಕೌಶಲ್ಯಗಳು, ಮೈಕ್ರೋ ಟೀಚಿಂಗ್ ಸೆಷನ್ಸ್ ಆರ್ ನೋನ್ ಆಸ್ ಒನ್ ಆಫ್ ದ ಇಂಪಾರ್ಟೆಂಟ್ type of training which are usually practiced for the student teachers or the would-be teachers like you. So we may be familiar with lot many subjects in our day-to-day life, in our own subjects, but the thing is how best we introduce a lesson that matters, isn't it? So from that point of view, there is a need of understanding the concept of introducing a lesson. ಪಾಠವನ್ನ ಎಷ್ಟು ಅದ್ಭುತವಾಗಿ ನಾವು ಪರಿಚಯ ಮಾಡ್ತೀವಿ, ಎಷ್ಟು ಚೆನ್ನಾಗಿ ನಾವು ಒಂದು ಪಾಠವನ್ನ ಪ್ರಾರಂಭಿಸ್ತೀವಿ, ಅದ್ರ ಅಷ್ಟು ಚೆನ್ನಾಗಿ ಪಾಠದ ಪರಿಣಾಮಕತ್ವ ಅನ್ನೋದು, ದ ಎಫೆಕ್ಟಿವ್ನೆಸ್ ಆಫ್ ದ ಲೆಸನ್ ಈಸ್ ಟು ಕ್ಯಾರಿಡ್ ಔಟ್ ಓನ್ಲಿ ಬೇಸ್ಡ್ ಆನ್ ಹೌ ಎಫೆಕ್ಟಿವ್ಲಿ ಯು ಇಂಟ್ರೊಡ್ಯೂಸ್ ಅ ಲೆಸನ್. ಸೊ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ದಟ್ perspective, there is a need of showing a light upon or touching the area of the skill called skill of introducing a lesson. So skill of introducing a lesson, the name itself indicates it is one of the important type of skills which will help the student teacher to know how he or she should have to introduce a lesson effectively in the classroom. ವರ್ಗ ಕೋಣೆಯಲ್ಲಿ ಪಾಠ ಮಾಡುವಂತಹ ಶಿಕ್ಷಕ ಅಥವಾ ಶಿಕ್ಷಕಿ ಪಾಠವನ್ನ ಪ್ರಾರಂಭಿಸುವ ಪೂರ್ವದಲ್ಲಿ ಆ ಪಾಠದಲ್ಲಿ ವಿದ್ಯಾರ್ಥಿಗಳ ಸುಪ್ತ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನ ಅರ್ಥ ಮಾಡಿಕೊಂಡು
ಅವರ ಮನಸ್ಸನ್ನ ವಿವಿಧತೆಯಿಂದ ಕೂಡಿರುವಂತಹ ಮನಸ್ಸಿನ ಆಳಕ್ಕೆ ಹೋಗಿ ಅವರ ಮನಸ್ಸನ್ನ ಒಂದು ವಿಷಯದ ಕಡೆಗೆ ಕೇಂದ್ರೀಕರಣ ಮಾಡಿ ಅವರ ಗಮನವನ್ನ ನಮ್ಮ ಪಾಠದ ಕಡೆಗೆ ಸೆಳೆಯುತ್ತಾ ಪಾಠವನ್ನ ಮಾಡುವಂತಹ ಪಾಠವನ್ನ ಪರಿಚಯಿಸುವಂಥದ್ದು. ಇದು ವಿವರಣೆ ಮಾಡುವಂಥದ್ದಲ್ಲ. ಇಟ್ ಈಸ್ ಓನ್ಲಿ ಅ ಸ್ಟೆಪ್, ಇಟ್ ಈಸ್ ಓನ್ಲಿ ಅ ಫಂಡಮೆಂಟಲ್ ಟೆಕ್ನಿಕ್, ಆರ್ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಡಿವೈಸ್ which is used by student teacher as for motivating the learners. ಮಕ್ಕಳ ಅವಧಾನವನ್ನ, ಮಕ್ಕಳ ಅಭಿಪ್ರೇರಣೆಯನ್ನ ಒಂದು ವಿಷಯದ ಕಡೆಗೆ ಸೆಳೆದುಕೊಂಡು ಅವರ ಗಮನವನ್ನ ಆ ಪಾಠದಲ್ಲಿಯೇ ತೊಡಗಿಸಿಕೊಳ್ಳಿಕ್ಕೆ ಸಹಾಯಕವಾಗುವಂತ ಒಂದು ಮಾಧ್ಯಮ ಅಂತಂದ್ರೆ ಅದು ಸೂಕ್ಷ್ಮ ಪಾಠವನ್ನ ಪರಿಚಯಿಸುವಂತಹ ಒಂದು ಕೌಶಲ್ಯ, ಸ್ಕಿಲ್ ಆಫ್ ಇಂಟ್ರೊಡ್ಯೂಸಿಂಗ್ ಲೆಸನ್. ಐ ಥಿಂಕ್ ಯು ಮೇ ಬಿ ಫ್ಯಾಮಿಲಿಯರ್ ವಿತ್ ದಿಸ್ ಸ್ಟೇಟ್ಮೆಂಟ್ ಅಲ್ವಾ? ಈ ಶಬ್ದವನ್ನ ಕೇಳಿರ್ತೀರಿ ನೀವು. ಯಾವ್ದಂತಂದ್ರೆ ದಟ್ ಈಸ್ ನನ್ ಅದರ್ ದ್ಯಾನ್ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಕೇಳಿದಿರಾ? ಹ್ಯಾವ್ ಯು ಹರ್ಡ್ ದಿಸ್? The person who used this terminology is none other than Aristotle. ಅರಿಸ್ಟಾಟಲ್ ಅನ್ನುವಂತಹ ಒಬ್ಬ ಶ್ರೇಷ್ಠ ರಾಜನೀತಿಜ್ಞ ಮತ್ತು ಕೆಲವೊಂದು ವಿಭಾಗಗಳಲ್ಲಿ ಅವರು ಕೊಟ್ಟಂತಹ ಪ್ರತಿಕ್ರಿಯೆಗಳನ್ನ ಅಥವಾ ಅವರ ಸಂಶೋಧನೆಗಳನ್ನ ಅಥವಾ ಅವರು ಕೆಲವೊಂದು ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳನ್ನ ಇವತ್ತಿಗೂ ಗಮನಿಸ್ತೀವಿ. ಈ ಒಂದು ಇದನ್ನ ನಾವು ಕನ್ನಡಕ್ಕೆ ತರ್ಜುಮೆ ಮಾಡಿ ಹೇಳುವುದಾದ್ರೆ, ಇಫ್ ಯು ವಿಶ್ ಟು ಟ್ರಾನ್ಸ್ಲೇಟ್ ದ ಸೇಮ್ ಸ್ಟೇಟ್ಮೆಂಟ್ ಇನ್ ಟು ಕನ್ನಡ ಆಸ್ ವೆಲ್ ಬಿಗನ್ ಈಸ್ ಹಾಫ್ ಡನ್, ದಟ್ ಮೀನ್ಸ್ ಉತ್ತಮವಾದಂತಹ ಪ್ರಾರಂಭ ಅರ್ಧ ಕೆಲಸವನ್ನ ಮುಗಿಸಿದಂತೆ. ನೋಡಿ, ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದ್ರೆ ಇಫ್ ಯು ವಿಶ್ ಟು ಡೂ ಎನಿ ಟೈಪ್ ಆಫ್ ವರ್ಕ್, ಹೌ ಎಫೆಕ್ಟಿವ್ಲಿ ಆರ್ ಹೌ ಇಂಟ್ರೆಸ್ಟಿಂಗ್ಲಿ ಆರ್ ಹೌ curiously you start that activity or work, based on that the rest of the work is to be followed. ಒಂದು ಕೆಲಸವನ್ನು ಎಷ್ಟು ಚೆನ್ನಾಗಿ, ಎಷ್ಟು ಪರಿಣಾಮಕಾರಿ, ಎಷ್ಟು ಆಸಕ್ತಿಯುತವಾಗಿ ನಾವು ಪ್ರಾರಂಭ ಮಾಡ್ತೀವಿ, ಅಷ್ಟು ಉತ್ತಮವಾದಂತಹ ಆಸಕ್ತಿಯಿಂದ ಉತ್ತಮವಾದಂತಹ ಪ್ರಾರಂಭವನ್ನು ನಾವು ಯಾವುದೇ ಒಂದು ಕೆಲಸಕ್ಕೆ ಕೊಟ್ರೆ ಉಳಿದಂತಹ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಸಾಗ್ತವೆ ಅಥವಾ ಯಾವುದೇ ತೊಂದರೆ ಇಲ್ಲದೆ ಸಾಗ್ತವೆ ಅಂತ. ನಾವು ಪ್ರಾರಂಭನೆ ಸರಿ ಆಗ್ಲಿಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಚೆನ್ನಾಗಿ ಆಮೇಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸಹ ತೊಂದರೆ ಆಗುತ್ತೆ. ಲೈಕ್ ಹೌ ಎಫೆಕ್ಟಿವ್ಲಿ ಯು ಸ್ಟಾರ್ಟ್ ರೈಟಿಂಗ್ ಆನ್ಸರ್ಸ್ ಇನ್ ದ ಥಿಯರಿ ಎಕ್ಸಾಮಿನೇಷನ್ ಆಫ್ ಯುವರ್ ಡಿಫರೆಂಟ್ ಕೋರ್ಸ್, ಇನ್ ದ ಸೇಮ್ ವೇ we are going to get the different dimensions in this scenario, I can say. Okay, that can be understood as far this terminology is considered. That is what we need to understand. The beautiful statement well begun is half done. ಉತ್ತಮವಾದಂತಹ ಪ್ರಾರಂಭ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಹೋದ್ರು ಸಹ ಆ ಕೆಲಸದ ಬಹಳಷ್ಟು ಕೆಲಸವನ್ನ ನಾವು ಪೂರೈಸಿದಂತೆ ಅನ್ನುವಂತ ಒಂದು ಸ್ಥಿತಿಯನ್ನ, ಮನಸ್ಥಿತಿಯನ್ನು ನಾವು ತಾಳ್ಕೊಳ್ಬೇಕಾಗಿದೆ. ಫಾರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ, ವೈ ಡು ಐ quoting this statement, how this statement is connected to the skill of introducing a lesson? See, there is a connection, because when you are talking about 45 minutes lesson, or when you are talking about 1 hour period of your presentation, so how effectively you enter the classroom and how effectively you motivate the learner towards the classroom and how you grasp the attention of the learners towards your class, that matters for the rest of the activities that you are going to learn in the micro teaching only. Today you are only focusing on how to introduce a lesson. Tomorrow you will study about how to explain, again you will study about how to illustrate, again you will study about how to question, again you will study about how to use the examples, you will study about how to use the stimulus variation. So ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಕೌಶಲ್ಯಗಳನ್ನ ಕಲಿತಾ ಒಟ್ಟಾಗಿ ನೀವು 6 ನಿಮಿಷದಂತಹ ಈ ಕೌಶಲ್ಯಗಳನ್ನು ಒಂದೊಂದಾಗಿ ಪರಿಚಯ ಮಾಡ್ಕೊಳ್ತಾ ಅವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗುತ್ತೆ. ಆದ್ರೆ ಕೊನೆಗೆ ಆ 6 ಕೌಶಲ್ಯಗಳನ್ನ ಅಂತರ್ಗತ ಮಾಡಿಕೊಂಡು 45 ನಿಮಿಷದ ಪಾಠಕ್ಕೆ ನೀವು ಸಿದ್ಧರಾಗ್ತೀರಿ. ಅಂದ್ರೆ ಒಮ್ಮೆಲೆ ನಾವು ನಿಮಗೆ 45 ನಿಮಿಷ ಪಾಠಕ್ಕೆ ಕಳಿಸೋ ಪೂರ್ವದಲ್ಲಿ ಈ 6 ನಿಮಿಷದ ಸಣ್ಣ ಸಣ್ಣ ಗುಂಪುಗಳಲ್ಲಿ ವಿಷಯವಾಗಿ ವಿದ್ಯಾರ್ಥಿಗಳಲ್ಲಿರುವಂತಹ ಆತಂಕ, ದುಗುಡ ಅಥವಾ ಹತಾಶೆ ಅಥವಾ ಅದರ ಬಗ್ಗೆ ನಿರಾಸಕ್ತಿ ಅಥವಾ ಭಯ, ಈ ಎಲ್ಲ ಅಂಶಗಳನ್ನ ಕೊನೆಗಾಣಿಸಲಿಕ್ಕೆ ಅಥವಾ ಅವರಲ್ಲಿ ಆತ್ಮಸ್ಥೈರ್ಯವನ್ನ ಬೆಳೆಸಲಿಕ್ಕೆ, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕೆ ಸುಲಭ ಸಾಧ್ಯವಾಗಿ ಸರಳವಾಗಿ ಸಿಗುವಂತಹ ಒಂದು ಅದ್ಭುತವಾದಂತಹ ಮಾಧ್ಯಮ ಅಂದ್ರೆ ಅದು ಪಾಠವನ್ನ ಪರಿಚಯಿಸುವ ಕೌಶಲ್ಯ. ಹಾಗಾಗಿ ನಾವು ಎಷ್ಟು ಚೆನ್ನಾಗಿ ಪಾಠವನ್ನ ಪರಿಚಯ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಪಾಠ ಮುಂದುವರಿತಾ ಹೋಗ್ತದೆ. ನಾನು ಒಂದ್ ವೇಳೆ after entering to the classroom, if I started the lesson with very boring statements and condition, and if I enter the classroom with a boring face,
ಬಹಳ ಜಿಗಣದಲ್ಲಿ ಜಿಗುಪ್ಸೆ ಹೊಂದೋರ್ಗತ್ತೆ ನಾನು ಮುಖ ಮಾಡ್ಕೊಂಡು ವರ್ಗಕ್ಕೆ ಎಂಟ್ರಿ ಮಾಡ್ಬಿಟ್ರೆ ಅಂದ್ರೆ ಇಡೀ 40, 50, 100 ವಿದ್ಯಾರ್ಥಿಗಳು ಸಹ ಜಿಗುಪ್ಸೆಯನ್ನು ಅಂದ್ಬಿಡ್ತಾರೆ. ಯಾಕಂದ್ರೆ ಹೌ ಇಸ್ ದ ಟೀಚರ್ ಸೊ ಇಸ್ ದ ರಿಫ್ಲೆಕ್ಷನ್ ಅಲ್ವಾ. ಯಾಕೋ ಟೀಚರ್ ಹಿಂಗ್ಯಾಕೆ ಎಂಟ್ರಿ ಆಗ್ಬಿಟ್ರು, ಹಿಂಗ್ಯಾಕೆ ಕಾಣ್ತಾ ಇದ್ರು ಇವ್ರು, ಯಾಕೋ ಟೆನ್ಷನ್ ಇದೆ ಅಂತೇಳಿ ಆ ಎಲ್ಲ ವಿದ್ಯಾರ್ಥಿಗಳು ಟೆನ್ಷನ್ ಆಗ್ತಾರೆ. ಹಾಗಾಗಿ ಸೊ ದ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಹೌ ಯು ಟೇಕ್ ದ ಎಂಟ್ರಿ ಇನ್ ಟು ದ ಕ್ಲಾಸ್ ರೂಮ್. ಯು ನೀಡ್ ಟು ಬಿ ವೆರಿ ಆಕ್ಟಿವ್, ಯು ನೀಡ್ ಟು ಬಿ ವೆರಿ ಸ್ಪೋರ್ಟಿವ್. ಅಂದ್ರೆ ಸ್ಪೋರ್ಟಿವ್ ಅಂದ ತಕ್ಷಣ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡು ಹೋಗೋದಲ್ಲ. You need to be look like very sportive in your personality is considered. You should be very you should have to have a very beautiful expression so that when they see they feel very happy that yes, today we are going to learn something ಅಂತ. ನಿಮ್ಮ ಮುಖವನ್ನು ನೋಡಿದ ತಕ್ಷಣ, ನಿಮ್ಮ ವ್ಯಕ್ತಿತ್ವದ ಆಂಗಿಕ ಚಲನವಲನಗಳನ್ನು ನೋಡಿದ ತಕ್ಷಣ ವಿದ್ಯಾರ್ಥಿಗಳಿಗೆ ಖುಷಿ ಆಗಬೇಕು. ಯಾಕಪ್ಪ ಈ ಮಾಸ್ತರ್ ಬಂದ ಅನ್ನುವಂಥ ಎಲಿಮೆಂಟ್ ಇರಬಾರ್ದು. ಯಾವಾಗ ಈ ಸರ್ ಬರ್ತಾರೆ ಅನ್ನುವಂಥ ಒಂದು ಮನೋಧೋರಣೆ ಅಥವಾ ಒಂದು ಆಸಕ್ತಿಯನ್ನ ಕೆರಳಿಸುವಂತಹ ವ್ಯಕ್ತಿತ್ವ ನಮ್ದಾಗಿರ್ಬೇಕು. ಹಾಗಾಗಿ ಪಾಠವನ್ನ ಪರಿಚಯಿಸುವಿಕೆಯ ಪೂರ್ವದಲ್ಲಿ ನಾವು ಕೆಲವೊಂದಷ್ಟು ವ್ಯಕ್ತಿತ್ವದ ಚಟುವಟಿಕೆಗಳನ್ನ, ವ್ಯಕ್ತಿತ್ವದ ಗುಣಾವಗುಣಗಳನ್ನ ನಾವು ಮಾಡ್ತೀವಿ. ನೋಡಿ, ಇದೆಲ್ಲ ಹೇಳ್ತಾ ಇದ್ವಿ, ಇಷ್ಟೆಲ್ಲ ಕಥೆ ಇದೆ, ಇಷ್ಟೆಲ್ಲ ವಿವರಣೆ ಇದೆ ಅಂತಂದ್ರೆ ಇದನ್ನೆಲ್ಲ ಹೆಂಗೆಲ್ಲ ಮಾಡ್ಬೋದು ಅನ್ನುವಂಥ ಒಂದು ಭಯ, ಆತಂಕ, ಆತ್ಮವಿಶ್ವಾಸದ ಕೊರತೆ ನಿಮ್ಮಲ್ಲಿ ಉಂಟಾಗೇ ಆಗ್ತದೆ. And I was at B.Ed level, even I have met lot many difficulties or disturbances, but the thing is how strongly or how positively you take this opportunity to improve yourself. See, when we are unable to stand and say our name, then how can I introduce myself, or how can I introduce a lesson for 6 minutes? 6 ನಿಮಿಷ ಪಾಠ ಮಾಡ್ಬೇಕು ಅನ್ನೋದು ನಿಮ್ಮ ಕಾನ್ಸೆಪ್ಟ್ ಅಲ್ಲಿ ಇರ್ತದೆ. ಈಗ it is nothing in front of you. If you tried very hard, if you tried really in a very effective form, ಈ 6 ನಿಮಿಷ ಅನ್ನೋದು ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತದೆ. ಅದಕ್ಕೆ ನಿಮ್ಗೆ ಬೇಕಾಗಿರೋದು ಫುಲ್ ಅಟೆನ್ಷನ್, ಆಕ್ಟಿವ್ ಪಾರ್ಟಿಸಿಪೇಷನ್ ಥ್ರೂಔಟ್ ದ ಸೆಷನ್ ವಾಟ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್. ಸೊ ನಮ್ಮ ವಿಷಯದಲ್ಲಿ ನಾವು ಸಾಮಾನ್ಯವಾಗಿ ಜ್ಞಾನವನ್ನು ಪಡೆದವರೇ ಆಗಿರ್ತೀವಿ. ಆದ್ರೆ ಪಡೆದಂತಹ ಜ್ಞಾನವನ್ನು ಎಷ್ಟು ಚೆನ್ನಾಗಿ ವಿದ್ಯಾರ್ಥಿಗಳ ಮುಂದೆ ಪ್ರಸ್ತುತಪಡಿಸ್ತೀರಿ ಅನ್ನೋದು ಬಹಳ ಪ್ರಮುಖವಾದಂತಹ ವಿಚಾರ. As you know that we are all very well versed in our subjects, okay, as per our optional subjects as well as our graduation subjects as well as our medium of instruction is considered. But what I know need to be analyzed or explained in the classroom, or it should be taught to the students level according to their mentality. ಆ ಮಕ್ಕಳ ಮನೋಭಾವಕ್ಕೆ ತಕ್ಕಂಗೆ, ಮಕ್ಕಳ ಮನಸ್ಥಿತಿಗೆ ತಕ್ಕಂಗೆ ವಿಷಯವನ್ನ ವಿವರಣೆ ಮಾಡಬೇಕಾದಂತಹ, ವಿಷಯವನ್ನು ತಲುಪಿಸುವಂತಹ ಜವಾಬ್ದಾರಿ ಶಿಕ್ಷಕನ ಹೆಗಲ ಮೇಲಿದೆ. ಹಾಗಾಗಿ ಭಾವಿ ಶಿಕ್ಷಕರಾಗ್ಲಿಕ್ಕೆ ಹೊರಟಿರುವಂತಹ ತಾವುಗಳು ಗಮನಿಸಲೇಬೇಕಾದಂತ ಅಂಶ ಅಂತಂದ್ರೆ ಎಷ್ಟು ಚೆನ್ನಾಗಿ ನಾನು ಪಾಠವನ್ನ ಪರಿಚಯ ಮಾಡಲಿಕ್ಕೆ ಸಾಧ್ಯತೆ. ಹೌ ಎಫೆಕ್ಟಿವ್ಲಿ ಐ ಕ್ಯಾನ್ ಇಂಟ್ರೊಡ್ಯೂಸ್ ಮೈ ಲೆಸನ್, ದಟ್ ಮ್ಯಾಟರ್ಸ್. ಸೊ ಫ್ರಮ್ ದಟ್ ಕನೆಕ್ಷನ್ ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. ಹಂಗಾದ್ರೆ ಏನಿದು, ಏನ್ ಬಹಳ ದೊಡ್ಡ ವಿಚಾರಗಳನ್ನ, ಹೊಸ ಹೊಸ ವಿಚಾರಗಳನ್ನ ಏನಾದ್ರು ಕಲಿಯೋದಿದೆಯಾ, ಅಷ್ಟೊಂದು ಡಿಫಿಕಲ್ಟ್ ಇದೆಯಾ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಬರೋಣ. ಐ ಆಮ್ ದೇರ್ ಟು ಹೆಲ್ಪ್ ಯು ಔಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ what actually. First, let us have a theoretical background or information about the skill. ಈ ಒಂದು ಕೌಶಲ್ಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಮಗೆ ಬಂದದ್ದೇ ಆದ್ರೆ ಈ ಕೌಶಲ್ಯ ಅಂದ್ರೆ ಏನು, ಇದರಲ್ಲಿರುವಂತಹ ಘಟಕಾಂಶಗಳೇನು, ಇದರಲ್ಲಿ ನಾವು ಪಾಲಿಸಲೇಬೇಕಾದಂತ ಧರ್ಮಗಳ್ಯಾವು, ಇದರಲ್ಲಿ ನಾವು ಅನುಸರಿಸಲೇಬೇಕಾದ ಕ್ರಮಗಳ್ಯಾವು, ಇದು ಒಳಗೊಂಡಿರುವಂತಹ ಘಟಕಾಂಶಗಳ್ಯಾವು, ನಾನು ಮಾಡಲೇಬೇಕಾದಂತ ಉಪಕ್ರಮ ಯಾವುದು, ನಾನು ಮಾಡಬಾರದ ಉಪಕ್ರಮ ಯಾವುದು, ಹೀಗೆ ಪ್ರತಿಯೊಂದನ್ನು ಸಹ ನಿಮಗೆ ತಿಳಿ ಹೇಳಲಾಗುತ್ತದೆ. ಅದರ ನಂತರದಲ್ಲಿ ನಿಮಗೆ ಪಾಠ ಯೋಜನೆ ಬಗ್ಗೆ ವಿಸ್ತೃತವಾದಂತಹ ಮಾಹಿತಿಯನ್ನ ಕೊಡಲಾಗ್ತದೆ. ಸೊ ನಾನು ಈಗಾಗಲೇ ಹೇಳಿದ ಹಾಗೆ the skill of introducing a lesson is somewhat concerned with beginning or initiating a lesson. ಒಂದು ಪಾಠವನ್ನ ಪ್ರಾರಂಭ ಮಾಡಲಿಕ್ಕೆ ಅಥವಾ ಆರಂಭ ಮಾಡಲಿಕ್ಕೆ ಬಳಸುವಂತಹ ಒಂದು ಅದ್ಭುತವಾದಂತಹ ಮಾಧ್ಯಮ ಅಥವಾ ಒಂದು ಶೈಲಿ ಅಥವಾ ಒಂದು ಕೌಶಲ್ಯ ಅಂತಂದ್ರೆ ಅದು ಪಾಠವನ್ನ ಪರಿಚಯಿಸುವ ಕೌಶಲ್ಯ. ಇಟ್ ಈಸ್ somewhat connected to how I need to introduce a lesson. ಇಂಟ್ರೆಸ್ಟಿಂಗ್ಲಿ ಪಾಠವನ್ನ ಅದ್ಭುತವಾಗಿ ಮತ್ತು ಪರಿಣಾಮಕಾರಿಯಾಗಿ ತೆಗೆದುಕೊಂಡು ಹೋಗಬೇಕಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿ ನಾವು ಅದನ್ನ ಪರಿಚಯ ಮಾಡಬೇಕು. ನೋಡಿ, we used to see, now we are all witnessing ಒಲಿಂಪಿಕ್ಸ್ ಬಗ್ಗೆ ಬಹಳ ಮಾತಾಡ್ತಾ ಇದೀವಿ ಅಂತ. ಯಾಕಂದ್ರೆ ಇನ್ ಕೆಲವೇ ದಿನಗಳಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ. ಕಳೆದ ವರ್ಷ ನಡೀಬೇಕಾಗಿರೋದು ಈ ವರ್ಷ ನಡೀತಾ ಇದೆ ಡ್ಯೂ ಟು ಪ್ಯಾಂಡಮಿಕ್ ಸಿಚುವೇಶನ್. ಅಲ್ಲಿ ಹೌ ಅ ಪರ್ಸನ್, ಸೇ ಫಾರ್ ಎಕ್ಸಾಂಪಲ್ 100 ಮೀಟರ್ ನೀವು ಇದನ್ನ ನೋಡಿರ್ತೀರಿ, ಟ್ರ್ಯಾಕ್ ನೋಡಿರ್ತೀರಿ, ಮತ್ತೆ ಅಲ್ಲಿ ಎಷ್ಟು ಕಾಂಪಿಟೇಷನ್ ಇರ್ತೀರಿ. ಫೈನಲ್ 100 ಮೀಟರ್ ಅಲ್ಲಿ ಒಂದು 10 ಜನ 12 ಜನ ಪಾರ್ಟಿಸಿಪೆಂಟ್ಸ್ ಆರ್ ದೇರ್ ಫ್ರಮ್ ದ ವರ್ಲ್ಡ್. ಹೌ ಎಫೆಕ್ಟಿವ್ಲಿ ದೇ ಸ್ಟಾರ್ಟ್ ದ ಮೂಮೆಂಟ್. ಓಕೆ, ದೇ ಶುಡ್ ಬಿ ವೆರಿ ಅಟೆಂಟಿವ್. ಒಂದು ಕ್ಷಣ, ಒಂದು ನ್ಯಾನೋ ಸೆಕೆಂಡ್ ಲೇಟ್ ಆದ್ರೆ there may be the chances of missing the medal. ಹಂಗಾಗಿ every second is very very important. every ನ್ಯಾನೋ ಸೆಕೆಂಡ್ ನಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಡಿಸೈಡ್ ಆಗುತ್ತೆ. ಓಕೆ, ವರ್ಲ್ಡ್ ರೆಕಾರ್ಡ್ ಹುಸೇನ್ ಬೋಲ್ಟ್ ಅವ್ರು 100 ಮೀಟರ್ ನಲ್ಲಿ ಏನ್ ಮಾಡಿದ್ದಾರೆ, ಅದನ್ನ ಈ ಸಲ ಯಾರಾದ್ರೂ ಮುರಿತಾರೋ ಅಥವಾ ಇಲ್ಲ ಅನ್ನೋದನ್ನ ನೋಡ್ಲಿಕ್ಕೆ ನಾವೆಲ್ಲ ಕಾತರರಾಗಿ ನೋಡೋಣ. ಅದನ್ನ ಅದೇನಾಗ್ತದೆ ನೋಡೋಣ. ಅಂದ್ರೆ ವಾಟ್ ಐ ಆಮ್ ಸ್ಪೀಕಿಂಗ್ ಇಸ್ ಹೌ ಎಫೆಕ್ಟಿವ್ಲಿ ಯು ಇಂಟ್ರೊಡ್ಯೂಸ್. ಇದು ಬರೀ ಮೈಕ್ರೋ ಟೀಚಿಂಗ್ ಸ್ಕಿಲ್ ಅಂತಲ್ಲ, ಯಾವುದೇ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂಗೆ
ಎಷ್ಟು ಚೆನ್ನಾಗಿ ನಾವು ಪ್ರಾರಂಭ ಮಾಡಿದ್ವಿ ಅಷ್ಟು ಚೆನ್ನಾಗಿ ಅದರ ಪರಿಣಾಮಕತ್ವ ಅನ್ನೋದು ಇರ್ತದೆ. ಹಾಗಾಗಿ ನಾವು ಗಮನಿಸಲೇಬೇಕಾದಂತ ಒಂದು ಅಂಶ ಅಂದ್ರೆ ದ ಸ್ಕಿಲ್ ಆಫ್ ಇಂಟ್ರೊಡ್ಯೂಸಿಂಗ್ ಅ ಲೆಸನ್ ಇಸ್ ಸಮವಾಟ್ ಕನೆಕ್ಟೆಡ್ ಟು ಹೌ ಐ ನೀಡ್ ಟು ಇಂಟ್ರೊಡ್ಯೂಸ್ ಅ ಲೆಸನ್, ಹೌ ಐ ನೀಡ್ ಟು ಬಿಗಿನ್. ಒಂದು ಪಾಠವನ್ನು ಹೆಂಗ್ ಪರಿಚಯ ಮಾಡ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಆ ನಿಟ್ಟಿನಲ್ಲಿ ಗಮನಿಸಬೇಕಾದಂತ ಒಂದು ಅಂಶ ಅಂತಂದ್ರೆ ಹೌ ಐ ನೀಡ್ ಟು ಸ್ಟಾರ್ಟ್, ಹೌ ಐ ನೀಡ್ ಟು ಬಿಗಿನ್. ಒಂದು ಪಾಠವನ್ನು ಹೆಂಗೆ ಆರಂಭಿಸಬೇಕು, ಹೆಂಗೆ ಪ್ರಾರಂಭಿಸಬೇಕು ಅನ್ನೋದು ನಾವೇ ನಮ್ಮ ಆಲೋಚನಾ ನಮ್ಮಲ್ಲಿರುವಂತಹ ಸೃಜನಶೀಲತೆ ಆಧಾರದ ಮೇಲೆ ಬಳಸಿಕೊಳ್ಳಬಹುದು. ನಾನು ಒಂದು 9 ರಿಂದ 10 ಪ್ರಕಾರಗಳನ್ನು ತಿಳಿಸ್ತೀನಿ ನಿಮಗೆ ಮುಂದಿನ ಅಂಶಗಳಲ್ಲಿ, ಮುಂದಿನ ಸೆಷನ್ನಲ್ಲಿ ಯಾವ್ಯಾವ ಕ್ರಮದಿಂದ ಯಾವ್ಯಾವ ರೀತಿಯಾಗಿ ಪಾಠವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ. ಆ ಎಲ್ಲ ಹಂತಗಳಲ್ಲಿ ಒಂದೊಂದು ವಿಷಯಗಳನ್ನು ತಿಳಿತಾ ನಿಮಗೆ ಎಲ್ಲ ಒಂದು ಪಾಠವನ್ನು ಅಷ್ಟು ರೀತಿಯಾಗಿ ಪರಿಚಯ ಮಾಡ್ಲಿಕ್ಕೆ ಅವಕಾಶ ಇದ್ದಾಗ ನೀವು ಯಾವುದೋ ಒಂದು ಮಾಧ್ಯಮವನ್ನು ತೆಗೆದುಕೊಂಡು ಒಂದು ತಂತ್ರವನ್ನ, ಒಂದು ಕೌಶಲ್ಯವನ್ನ ಬಳಸಿಕೊಂಡು ನೀವು ಪಾಠವನ್ನ ಪರಿಚಯ ಮಾಡಬಹುದಾಗಿದೆ. ಸೊ if the introduction is interesting and motivating at the initial stage, there are more chances of the lesson being effective. ಹೌದಲ್ವಾ? ನಮ್ಮ ಪಾಠವನ್ನ ಪರಿಚಯಿಸುವಿಕೆಯ ಕೌಶಲ್ಯ ಅತ್ಯಂತ ಅದ್ಭುತವಾಗಿ ಮೂಡಿಬಂದ್ರೆ ಅವಾಗ ಅದ್ಭುತವಾದಂತಹ ಪಾಠವನ್ನ ನಾವು ತೆಗೆದುಕೊಂಡು ಹೋಗಬಹುದು. If individually I fail to manage the effective introduction, then automatically it will disturb a lot. So from that point of view, there is a need of introducing a skill as far micro teaching sessions are considered. So what does it mean? ಅದರ ಅರ್ಥವನ್ನು ನೋಡುವಂತ ಪ್ರಯತ್ನ ಮಾಡೋಣ. ಸ್ಕಿಲ್ ಆಫ್ ಇಂಟ್ರೊಡ್ಯೂಸಿಂಗ್ ಅ ಲೆಸನ್ ಅಂದ್ರೆ ಏನು, ಒಂದು ಡೆಫಿನೇಷನ್ ಅನ್ನ ನೋಡೋಣ ಮೊದಲನೇದಾಗಿ. So it may be defined as, so skill of introducing a lesson may be defined as what? It is the proficiency in the use of verbal and non-verbal behavior, teaching aids and appropriate devices for making the pupil realize the need of studying the lesson. I would like to repeat and later I will discuss about what actually it means. Skill of introducing a lesson may be defined as what? It is the proficiency which is required for every one of us. For what? Where do we use the proficiency of this skill? It is the proficiency in the use of verbal as well as non-verbal behavior. Verbal, that I am speaking, non-verbal, according to my verbal condition, whatever gestures I'm using non-verbally, even I too using my eyes, my ear, and even some of the expressions, okay, my fingers or movement of the head right now in the online classes, or it may be in the offline classes, the movements of the body, etc. So it is the proficiency that a person need to have clear proficiency in the area of verbal behavior as well as non-verbal behavior. ಶಾಬ್ದಿಕ ಮತ್ತು ಅಶಾಬ್ದಿಕ ವರ್ತನೆಯನ್ನು ಎಷ್ಟು ಚೆನ್ನಾಗಿ ಮತ್ತು ಪರಿಣಾಮಕಾರಿಯಾಗಿ ಒಬ್ಬ ವ್ಯಕ್ತಿ ಬಳಸ್ತಾ ಇದ್ದಾನೆ ಅನ್ನೋದರ ಒಟ್ಟು ಮೊತ್ತ ಸಾಮಾನ್ಯವಾಗಿ ಪಾಠವನ್ನು ಪರಿಚಯ. ಅದರ ಜೊತೆಗೆ it is the proficiency in the use of verbal and non-verbal behavior, teaching aids based on the aids which are available, how effectively I am introducing. See, if I am teaching an experiment, there I need some of the equipments which are supposed to be used. ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀನಿ ವಿಜ್ಞಾನದಲ್ಲಿ ಅಂತಂದ್ರೆ, ಅಥವಾ ಭೂಗೋಳಶಾಸ್ತ್ರದಲ್ಲಿ ಒಂದು ಅಕ್ಷಾಂಶ ರೇಖಾಂಶದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅದನ್ನ ಬರೀ ಕಲ್ಪನೆ ಆಧಾರದಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದನ್ನ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆಯಾಗಿ ನೈಜ ಸನ್ನಿವೇಶಗಳನ್ನ ಚಿತ್ರದ ಮೂಲಕ ಅಥವಾ ಯಾವುದೋ ಒಂದು ಪ್ರಯೋಗದ ಮೂಲಕ ತೋರಿಸಬೇಕಾಗುತ್ತೆ ವಿಷಯಕ್ಕೆ ಅನುಗುಣವಾಗಿ. ಅಂದ್ರೆ ಹೌ ಎಫೆಕ್ಟಿವ್ಲಿ ಅ ಟೀಚರ್ ಈಸ್ ಯೂಸಿಂಗ್ ದ ಡಿವೈಸಸ್, ಟೀಚಿಂಗ್ ಏಡ್ಸ್. ಸೊ ಟೀಚಿಂಗ್ ಏಡ್ಸ್ ಆರ್ ಅಗೇನ್ ಕ್ಲಾಸಿಫೈಡ್ ಇಂಟು ಡಿಫರೆಂಟ್ ಏಡ್ಸ್: ವಿಜುವಲ್ ಏಡ್ಸ್, ಆಡಿಯೋ ಏಡ್ಸ್, ಆಡಿಯೋ ವಿಜುವಲ್ ಏಡ್ಸ್, ಚಿತ್ರಪಟಗಳು ಅಥವಾ ಕೇಳುವ ಮಾಧ್ಯಮಗಳು ಅಥವಾ ದೃಕ್ ಶ್ರವಣ ಉಪಕರಣಗಳು, ದೃಕ್ ಉಪಕರಣಗಳು ಮತ್ತು ದೃಕ್ ಶ್ರವಣೋಪಕರಣಗಳು ಅಂತ ನಾವು ಕರಿತೀವಿ ಅವನ್ನ. ಸೊ ಅವೆಲ್ಲವೂ ಬೋಧನಾ ಮಾಧ್ಯಮಗಳು. ಕೆಲವೊಂದಷ್ಟು ಸಲ ನಾವು ವಿದ್ಯಾರ್ಥಿಗಳಿಗೆ ಚಿತ್ರಗಳನ್ನು ತೋರಿಸೋದ್ರ ಮೂಲಕ, ಇಫ್ ಐ ವಾಸ್ ಟಾಕಿಂಗ್ ಅಬೌಟ್ ಅ ಪರ್ಸನ್ ಕಾಲ್ಡ್ ಸ್ಕಿನ್ನರ್ ಇನ್ ಸೈಕಾಲಜಿ, ಸ್ಕಿನ್ನರ್ ಚಿತ್ರ ತೋರಿಸ್ಬೇಕಾದ್ರೆ ಅಥವಾ ಮನೋವಿಜ್ಞಾನದಲ್ಲಿ ಬರುವಂತ ಯಾವುದೋ ಒಬ್ಬ ವ್ಯಕ್ತಿ ಚಿತ್ರ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಗಣಿತಜ್ಞನ ಬಗ್ಗೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಅಥವಾ ಅರಿಸ್ಟಾಟಲ್ ಬಗ್ಗೆ ಹೇಳಿದ್ರೆ ನಾನು ಅರಿಸ್ಟಾಟಲ್ ಚಿತ್ರ ತೋರಿಸೋದು. ಹೀಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ಚಿತ್ರಗಳನ್ನ ಯಾವ ರೀತಿಯಾಗಿ ಬೋಧನೋಪಕರಣಗಳನ್ನ ಹೇಗೆ ಬಳಸ್ತೀವಿ. ದ ಅಪ್ರೋಪ್ರಿಯೇಟ್ ಡಿವೈಸಸ್, not only teaching aids but the appropriate devices, it may be of any device which is essential, which is helpful, which is needed for introduction of a lesson. ಕೆಲವು ಸಲ ನಾವು ಕಥೆಗಳನ್ನು ಹೇಳಬೇಕಾಗುತ್ತೆ, ನಾಟಕಗಳನ್ನು ಮಾಡಬೇಕಾಗುತ್ತೆ, ಉದಾಹರಣೆಗಳನ್ನ ಕೊಡಬೇಕಾಗುತ್ತೆ, ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ, ದೃಷ್ಟಾಂತಗಳನ್ನ ಕೊಡಬೇಕಾಗುತ್ತೆ, ಪ್ರಯೋಗವನ್ನ ಮಾಡಬೇಕಾಗುತ್ತೆ, ವಿವರಣೆಯನ್ನ ಮಾಡಬೇಕಾಗುತ್ತೆ. ಓಕೆ, ಈ ರೀತಿಯ ಬೇರೆ ಬೇರೆ ಉಪಕ್ರಮಗಳನ್ನ ಮಾಡ್ತಾ ಇದ್ರೆ ಯಾವುದೋ ಒಂದು ಸೂಕ್ತವಾದಂತಹ ಮಾಧ್ಯಮವನ್ನು ಬಳಸಿ. Teaching aids and appropriate device for making the pupil here means student teachers are the students of the class for whom you are actually teaching. ಯಾವ ವರ್ಗದ ವಿದ್ಯಾರ್ಥಿಗಳಿಂದ ಅವರೆಲ್ಲ ಪೀಪಲ್ಸ್ ಅಂತ ಕರಿತೀವಿ.
devices for making the pupil for what realize the need of studying the lesson. ಆ ಒಂದು ಪಾಠವನ್ನ ಅಧ್ಯಯನ ಮಾಡಲಿಕ್ಕೆ ಇರುವಂತಹ ಅಗತ್ಯತೆಗಳನ್ನು ತಿಳಿಸುವಂತ ಒಂದು ಪ್ರಯತ್ನಕ್ಕೆ ಸಾಮಾನ್ಯವಾಗಿ ನಾವು ಪಾಠವನ್ನ ಪರಿಚಯಿಸುವ ಕೌಶಲ್ಯ ಅಂತೀವಿ. Once again I would like to repeat, it is the proficiency in the use of verbal and non-verbal behavior, teaching aids and appropriate devices for making the pupil realize the need of studying the lesson. Okay, ಇದನ್ನು ಸ್ವಲ್ಪ ಕನ್ನಡಕ್ಕೆ ತರ್ಜುಮೆ ಮಾಡಿ ಹೇಳೋದಾದ್ರೆ ಇದನ್ನ ಈ ರೀತಿಯಾಗಿ ನಾವು ವ್ಯಾಖ್ಯಾನಿಸಬಹುದು, ಅದನ್ನೇ ಹೇಳಿದಂತ ಎಲ್ಲ ಅಂಶಗಳನ್ನ. ಸೊ ಪಾಠವನ್ನ ಪರಿಚಯಿಸುವ ಕೌಶಲ್ಯ ಅಂದ್ರೆ ಏನು? ಪಾಠವನ್ನ ಪರಿಚಯಿಸುವ ಕೌಶಲ್ಯ ಸಾಮಾನ್ಯವಾಗಿ ಮೌಖಿಕ ಮತ್ತು ಅಮೌಖಿಕ, ಅಂದ್ರೆ ಮೌಖಿಕವಲ್ಲದ, ಆ ಮೌಖಿಕವಾಗಿ ಅಂದ್ರೆ ನಾನು ಮೌಖಿಕವಾಗಿ ಹೇಳುವಂಥದ್ದು, ಮೌಖಿಕವಾಗಿ ಹೇಳ್ಬೇಕಾದ್ರೆ ನಾನು ಕೆಲವೊಂದಷ್ಟು ಭಾವಗಳನ್ನು ಬಳಸ್ತಾ ಇದ್ದೀನಿ, ಅವೆಲ್ಲ ಅಮೌಖಿಕ ನಡವಳಿಕೆಗಳು. ಮೌಖಿಕ ಮತ್ತು ಅಮೌಖಿಕ ನಡವಳಿಕೆಯ ಬಳಕೆಯಲ್ಲಿನ ಪ್ರಾವೀಣ್ಯತೆ, ಬೋಧನೆಯ ಸಾಧನೆಗಳು ಮತ್ತು ವಿದ್ಯಾರ್ಥಿಗಳೊಂದಿಗೆ ಅರಿವು ಮತ್ತು ಪರಿಣಾಮಕಾರಿ ಸಂಬಂಧವನ್ನ ಸ್ಥಾಪಿಸಲಿಕ್ಕೆ ಅಥವಾ ಸ್ಥಾಪಿಸುವ ಮೂಲಕ ಪಾಠವನ್ನ ಅಧ್ಯಯನ ಮಾಡುವ ಅಗತ್ಯವನ್ನ ಅರಿತುಕೊಳ್ಳುವಂತೆ ಮಾಡಲು, ಪಾಠವನ್ನ ಅಧ್ಯಯನ ಮಾಡಲಿಕ್ಕೆ ಏನೇನು ಅಗತ್ಯವಾಗಿದೆ ಆ ಎಲ್ಲ ಅಂಶಗಳನ್ನ ಅರಿತುಕೊಳ್ಳುವಂತೆ ಮಾಡಲು ಬಳಸುವಂತಹ ಸೂಕ್ತ ಸಾಧನವೇ ಪಾಠವನ್ನ ಪರಿಚಯಿಸುವ ಕೌಶಲ್ಯ. ಇಲ್ಲಿ ನಾವು ಗಮನಿಸಲೇಬೇಕಂತ ಅಂಶ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಶಿಕ್ಷಕ ಗಮನಿಸಲೇಬೇಕಂತ ಅಂಶ ಅಂದ್ರೆ, ನಾನು ಒಂದು ಪಾಠವನ್ನ ಹೆಂಗೆ ಪರಿಚಯ ಮಾಡಬಹುದು, ಮೌಖಿಕವಾಗಿನೂ ಮಾಡಬಹುದು ಅಥವಾ ಅಮೌಖಿಕವಾಗಿನೂ ಮಾಡಬಹುದು. ಆ ಮೌಖಿಕ ಮತ್ತು ಅಮೌಖಿಕವಾಗಿ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಎಷ್ಟರ ಮಟ್ಟಿಗೆ ಪ್ರಾವೀಣ್ಯತೆಯನ್ನ ಸಾಧಿಸಿದ ವಿಷಯದಲ್ಲಿ, ಹಾಗೇನೆ ಎಷ್ಟರ ಮಟ್ಟಿಗೆ ಬೋಧನೆಯ ಸಾಧನಗಳನ್ನ ಬಳಸ್ತಾ ಇದ್ದೀನಿ, ಅದು ಕೆಲವು ಸಲ ಚಿತ್ರಗಳಿರ್ಬೋದು, ಕೆಲವೊಂದ್ಸಲ ಆಡಿಯೋಸ್ ಅಷ್ಟೇ ಇರ್ಬೋದು, ಅಥವಾ ಆಡಿಯೋ ವಿಜುವಲ್ಸು ಇರ್ಬೋದು. ಯಾವುದೋ ಒಂದು ಸಾಧನದ ಮೂಲಕ ಕೆಲವೊಂದಷ್ಟು ಸಲಕರಣೆಗಳನ್ನ, ವಿಷಯಗಳನ್ನ ನಾನು ನಿಮ್ಮ ಮುಂದೆ ತೋರ್ಪಡಿಸ್ತಾ ಇದ್ದೀನಿ. ಮತ್ತು ವಿದ್ಯಾರ್ಥಿಗಳೊಂದಿಗೆ ಹೊಂದಿರುವಂತಹ ಅರಿವು, ವಿದ್ಯಾರ್ಥಿಗಳೊಂದಿಗೆ ಅರಿವು ಮತ್ತು ಪರಿಣಾಮಕಾರಿ, ಅವ್ರಿಗೆ ಎಷ್ಟು ಮಟ್ಟಿಗೆ ತಿಳಿತಾ ಇದ್ದಾರೆ, ಅವರ ಮಟ್ಟ ಯಾವುದು. ನೋಡಿ, ನಾನು ನರ್ಸರಿ ವಿದ್ಯಾರ್ಥಿಗಳಿಗೆ ಹೋಗಿ ಬಿ ಎಡ್ ವಿಷಯಗಳನ್ನು ಹೇಳಲಿಕ್ಕೆ ಆಗುದಿಲ್ಲ, ಬಿ ಎಡ್ ವಿದ್ಯಾರ್ಥಿಗಳು ಹೋಗಿ ನರ್ಸರಿ ರೈಮ್ಸ್ ಹೇಳಲಿಕ್ಕೆ ಆಗುದಿಲ್ಲ. ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೆಂಟಾಲಿಟಿ ಆಫ್ ದ ಲರ್ನರ್. So what we need to understand from this particular concept is, we need to have a glance of effectiveness. ಪರಿಣಾಮಕಾರಿಯಾದ ಸಂಬಂಧವನ್ನು ಸ್ಥಾಪಿಸಲಿಕ್ಕೆ ಬೇಕಾದಂತಹ ಎಲ್ಲ ಅಗತ್ಯ ಕ್ರಮಗಳನ್ನ ಪಾಠ ಪರಿಚಯಿಸುವಿಕೆಯ ಕೌಶಲ್ಯದಲ್ಲಿ ನಾವು ಬಳಸ್ತೀವಿ. ಹಾಗಾಗಿ ಇದನ್ನ ನಾವು ಪಾಠ ಪರಿಚಯಿಸುವ ಕೌಶಲ್ಯ ಮೂಲಭೂತ ಅಂಶ ಅಂತ ಕರೀಬಹುದು. ಸೊ ನಾನು ಕಂಪೋನೆಂಟ್ಸ್ ಬಗ್ಗೆ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ನಾನು ಇನ್ನೊಂದು ಸ್ವಲ್ಪ ಇದರ ಬಗ್ಗೆ ಪರಿಚಯಾತ್ಮಕವಾಗಿ ಹೇಳೋದಾದ್ರೆ, ದ ಸ್ಕಿಲ್ ಆಫ್ ಇಂಟ್ರೊಡ್ಯೂಸಿಂಗ್ ಇನ್ವಾಲ್ವ್ಸ್ establishing a rapport with the learners, promoting their attention and exposing them to essential content. As I said, to grasp the attention of the learner towards the lesson, we need skill of introducing lesson. ಪಾಠವನ್ನ ಪರಿಚಯ ಮಾಡಬೇಕಾಗಿದೆ ಅಂದ್ರೆ ವಿದ್ಯಾರ್ಥಿಗಳ ಆಸಕ್ತಿಯನ್ನ ನಮ್ಮ ಕಡೆಗೆ ತೆಗೆದುಕೊಂಡು ಬರ್ಲಿಕ್ಕೆ ಗಮನವನ್ನು ಸೆಳೆಯೋದು. ನೋಡಿ, ಮಾರ್ಕೆಟ್ ಅಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಒಂದು ವಸ್ತುಗಳನ್ನ ಮಾರ್ತಿರ್ತಾರೆ, 10 ರೂಪಾಯಿಗೆ ಒಂದು, 10 ರೂಪಾಯಿಗೆ ಒಂದು, 10 ರೂಪಾಯಿಗೆ ಒಂದು ಅಂತ ಏನೋ ಹೇಳ್ತಿರ್ತಾರೆ. ಅಥವಾ buy one to get two free ಅಂತ ಇನ್ನೂ ಒಂದು ಆಪ್ಷನ್ ಇಟ್ಟಿರ್ತಾರೆ. ಅಥವಾ ಇದನ್ನ ತಗೊಂಡ್ರೆ ಇದೊಂದು ಫ್ರೀ ಅಂತ ಇರ್ತದೆ, 50% ಡಿಸ್ಕೌಂಟ್, ಹಿಂಗೊಂದು ಗಮನವನ್ನು ಸೆಳೆಯಲಿಕ್ಕೆ ದೊಡ್ಡದೊಂದು ಏನೋ ಕೊಟ್ಟಿರ್ತಾರೆ ಅಲ್ವಾ. 50% ಆಫ್ ಅಂತ ಕೊಟ್ಟಿರ್ತಾರೆ, ಅದ್ ಕೆಳಗೆ ಒಂದು ಸ್ಟಾರ್ ಹಾಕಿ ಕಂಡೀಷನ್ಸ್ ಅಪ್ಲೈ ಅಂತ ಸಣ್ಣ ಅಕ್ಷರ ಕೊಟ್ಟಿರ್ತಾರೆ. ಹೀಗೆ ಬೇರೆ ಬೇರೆ ಅಂಗಡಿ ಒಳಗೆ ಹೋಗೋಕ್ಕಿಂತ ಮುಂಚೆ 70% ಡಿಸ್ಕೌಂಟ್ ಅಂತ ಇರ್ತದೆ, ಆಮೇಲೆ ಸೆಲೆಕ್ಟ್ ಕಂಡೀಷನ್ಸ್ ಅಪ್ಲೈ ಅಂತ ಸ್ಟಾರ್ ಕೊಟ್ಟಿರ್ತಾರೆ. ಒಳಗೆ ಹೋದ್ಮೇಲೆ ಅಲ್ಲಿ 70% ಏನೋ ಒಂದು ಬೇರೆನೇ ಇರ್ತದೆ, ಅವು ಹಳಿ ವಸ್ತುಗಳು ಇರ್ತವೆ. ಸೊ ಹಿಂಗ ನಮ್ಗೆ ನಿರಾಶೆ ಆಗ್ತದೆ. ಹಂಗೆ ಅಂದ್ರೆ ನಮ್ಮ ಆಸಕ್ತಿಯನ್ನ ಕೆರಳಿಸಿ ಅವ್ರನ್ನ ಒಳಗಡೆ ತೆಗೆದುಕೊಳ್ಳಿಕ್ಕೆ ಹೆಂಗ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಕರೀತಾರೆ. ಓಕೆ, ಹಂಗೆ ಎಲ್ಲ ತೋರಿಸ್ತಾರಲ್ಲ ಹಂಗೆ. ಈಗ ಸಂತೂರ್ ವುಮೆನ್ ಬಗ್ಗೆ ನಾವು ಮಾತಾಡ್ತೀವಿ. ಸಂತೂರ್ ಹಚ್ಕೊಂಡವ್ರು ಯಾವ ಹೆಂಗ್ ಕಾಣ್ತಾರ ಅಂತೇಳಿ ನಾವು ಹುಟ್ಟಿದಾಗಿಂದ ನೋಡ್ತಾ ಇದ್ವಿ. ಬಟ್ ಅದು ನಿಜಾನೋ ಸುಳ್ಳು ಅನ್ನೋದು ದಟ್ ಈಸ್ ಲೆಫ್ಟ್ ಟು ಎವ್ರಿ ಒನ್ ಆಫ್ ಅಸ್. ಲೆಟ್ ಮಿ ನಾಟ್ ಗೋ ಬಿಯಾಂಡ್ ದ ಲಿಮಿಟ್ಸ್. Yes, as I was talking, to grasp the attention of the learner, we need a skill of introducing a lesson and exposing them to the essential context. ಆ ಒಂದು ಕಂಟೆಂಟ್ ಗೆ ಅವ್ರು ತೆಗೆದುಕೊಂಡು ಬರ್ಲಿಕ್ಕೆ, ನೀವು ಹೇಳಬೇಕಾದಂತಹ ವಿಷಯದ ಕಡೆಗೆ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಬರ್ಲಿಕ್ಕೆ ಸುಲಭ ಸಾಧ್ಯವಾಗಿ ಸಿಗುವಂತಹ ಒಂದು ಅದ್ಭುತವಾದಂತಹ ಮಾಧ್ಯಮ ಅಂದ್ರೆ ಅದು ಪಾಠವನ್ನ ಪರಿಚಯಿಸುವಂತ ಕೌಶಲ್ಯ. Learning a new lesson is influenced usually by the process in which the lesson is introduced. Okay, ಒಂದು ಪಾಠವನ್ನ ಪರಿಚಯ ಮಾಡ್ಲಿಕ್ಕೆ ಬಳಸುವ ಸಂದರ್ಭದಲ್ಲಿ ಯಾವೆಲ್ಲ ಉಪಕ್ರಮಗಳನ್ನ ಹೇಗೆಲ್ಲ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದದ್ದೇ ಆದ್ರೆ ಬಹಳಷ್ಟು ಅದರಲ್ಲಿ ವೈವಿಧ್ಯತೆಗಳಿರ್ತವೆ. ಆ ಎಲ್ಲ ವೈವಿಧ್ಯತೆಗಳನ್ನ ಅರ್ಥ ಮಾಡ್ಕೊಂಡು we need to move on. So that is what actually I thought of doing right now. So let me stop.